ಶೆಟ್ರೆ, ಪ್ರತಿ ಸಲ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಇವತ್ತೊಂದು ಸ್ವಲ್ಪ ಸಿನಿಮಾದಿಂದ ಹಿಂದಕ್ಕೆ ಹೋದ್ರಿ. ಸ್ನೇಹಿತರನ್ನ, ನಿಮ್ಮ ಶಾಲೆನ, ಶಾಲೆ ಕಾಲೇಜು ದಿನಗಳು ಶೆಟ್ರ್ ಕಲಿಸಿದ ದೊಡ್ಡ ಪಾಠ ಏನು? ಹೆಂಗೆ ನೆನಪಿಸ್ಕೊಂಡ್ರಿ? ಈ ಕ್ಷಣಗಳು ಡೆಫಿನೆಟ್ಲಿ ತಲೆಯಲ್ಲಿ ಒಂದಷ್ಟು ಮೆಮೊರೀಸ್ ಓಡ್ತಾ ಇರುತ್ತೆ. ನನಗೆ ಕಲಿಸಿರೋ ದೊಡ್ಡ ಪಾಠ ಅಂದರೆ ಯಾವುದನ್ನು ಕೂಡ ಗಾಢವಾಗಿ ಬದುಕಬೇಕು. ಅಂದರೆ ಅದು ತಪ್ಪು ಸರಿ ಅಂತ ಅರ್ಥ ಮಾಡ್ಕೊಳ್ಳೋ ಮುಂಚೆ ಕೂಡ ಆದಷ್ಟು ಗಾಢವಾಗಿ ಬದುಕಬೇಕು. ಯಾಕಂದರೆ ಅದರಿಂದ ಒಂದು ಗಾಢವಾದ ಅನುಭವ ಬರುತ್ತೆ. ಆ ಅನುಭವ ನಿಮಗೆ ಗುರುವಾಗಿರುತ್ತೆ ಅಂತ ನಾನು ಕಲ್ತಿದ್ದೀನಿ. ನಾನು ಹೇಳಿದ್ನಲ್ವಾ, ಜೊತೆಗೆ ಇನ್ನೊಂದು ನನಗೆ ಕಲಿಸಿದ್ದು, ನಾನು ಮಾಡಿರೋವಂಥ ತಪ್ಪುಗಳು, ನಾನು ಮಾಡಿರೋವಂಥ ಮಿಸ್ಟೇಕ್ಗಳು ನಾನು ಇಲ್ಲಿ ಎಂಡಪ್ ಆಗಬಾರ್ದಿತ್ತು. ಅಂದರೆ ಒಂದೇ ಒಂದು ಸಣ್ಣ ತಪ್ಪು ನಾನು ನೋಡಿದ್ದೀನಿ ನನ್ನ ಸುತ್ತಮುತ್ತ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿದೆ ಅಂತ. ನಾನೊಂದು ಸರಣಿ ತಪ್ಪುಗಳನ್ನು ಮಾಡ್ತಾ ಇದ್ದೆ, ಬಟ್ ಯಾವುದೋ ಒಂದು ಶಕ್ತಿ ನನ್ನನ್ನು ಕಾಪಾಡಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾನು ಇವತ್ತು ಏನಾಗಿದ್ದೀನೋ ಅದಕ್ಕೆ ನಾನು ಕಾರಣ ಅಲ್ಲ. ಸೊ ಅದಕ್ಕೆ ಹಲವಾರು ವ್ಯಕ್ತಿಗಳ ಕಾರಣ, ಹಲವಾರು ಶಕ್ತಿಗಳ ಕಾರಣ. ಅದೊಂದು ಪಾಠ ನನಗೆ ನನ್ನ ಜೀವನವನ್ನು ನೋಡಿದಾಗ, ಹಿಂದೆ ನೋಡಿದಾಗ ನನಗನ್ಸುತ್ತೆ, ಮೇ ಬಿ ನಾನು ಏನೂ ಮಾಡಿಲ್ಲ, ಅದಾಗಿದೆ. ಅದು ಯಾಕಾಗಿದೆ ಗೊತ್ತಿಲ್ಲ, ನಾನು ಡಿಸರ್ವ್ ಮಾಡ್ತೀನಿ ಅದು ಗೊತ್ತಿಲ್ಲ, ಬಟ್ ನಾನು ಭಾಗ್ಯಶಾಲಿ. ಜೊತೆಗೆ ನಾನು ಆ ಎಲ್ಲ ಶಕ್ತಿಗಳಿಗೆ, ಆ ವ್ಯಕ್ತಿಗಳಿಗೆ ಧನ್ಯವಾದ ಹೇಳ್ತೀನಿ ಅಷ್ಟೇ. ಟರ್ನಿಂಗ್ ಪಾಯಿಂಟ್ ಅಂತ ಏನಾದರೂ ಒಂದು ಘಟನೆ ನಡೆದು ಹೋಯ್ತಾ? ಅಂದರೆ ತುಂಬ ಜನ ಸಿನಿಮೀಯ ಅನ್ಸುತ್ತೆ, ಸಿನಿಮ್ಯಾಟಿಕ್ ಅನ್ಸುತ್ತೆ ನಾನು ಕೇಳ್ತಾ ಇರೋ ಪ್ರಶ್ನೆ. ಒಂದು ಘಟನೆ ನಡೀತು, ನನಗೆ ನನ್ನ ಲೈಫಿಗೆ ಒಂದು ಟರ್ನ್ ತಗೊಳ್ತು, ನಾನು ಟರ್ನ್ ಆಗೋದಕ್ಕೆ ಕಾರಣ ಆಯಿತು ಅಂತ ಯಾವುದಾದ್ರೂ ನೆನಪಿದೆಯಾ? ಹಾಗೆ ಅಂದರೆ ನಾನು ಯಾವತ್ತೂ ಸಿನಿಮಾಗೆ ಬರಬೇಕು ಅಂತ ಭಾವಿಸಿರ್ಲಿಲ್ಲ. ನನ್ನ ಗೋಲ್ ಇದ್ದಿದ್ದು, ನಾನು 10ನೇ ಕ್ಲಾಸಲ್ಲಿ ಒಂದಿದೆ, ತುಂಬ ಇದೆ, ಬಟ್ ಇದನ್ನು ನಾನು ಭಾವಿಸ್ತೀನಿ. ನಾನು ದೇವ್ರನ್ನ ನಂಬ್ತಾ ಇರಲಿಲ್ಲ ಒಂದು 10ನೇ ಕ್ಲಾಸ್ ತನಕ. ಆಗ ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿ ಮೈ ಮೇಲೆ ಬರುತ್ತಲ್ಲ, ಆಗ ಪ್ರಶ್ನೆ ಕೇಳಕ್ಕೆ ಹೋಗ್ತಾರಲ್ಲ, ಆ ಥರ ಹೋದಾಗ ಕೇಳಿದ್ರು, ಇವನು ಓದ್ತಾ ಇಲ್ಲ ಚೆನ್ನಾಗಿ, ಇವನು 10ನೇ ಕ್ಲಾಸ್ ಪಾಸ್ ಆಗ್ತಾನ ಅಂತ. ಆಗ ಹೇಳಿದ್ರು ಅವ್ರು ಪಾಸ್ ಆಗಲ್ಲ ಅಂತ. ಪಾಸ್ ಆಗಲ್ಲ. ನಾನು ಏನು ಗ್ಯಾರೇಜ್ ಇತ್ತು ನಮ್ಮ ಊರಲ್ಲಿ, ದೊಡ್ಡ ಸಕ್ಸಸ್ ಬಂದರೆ ಒಬ್ಬರು ಹರೀಶ್ ಅಣ್ಣ ಅಂತ ಒಬ್ಬರಿದ್ರು, ಅವ್ರು ಗ್ಯಾರೇಜ್ ಹಾಕ್ಕೊಂಡಿದ್ರು. ನನಗೆ ಏನಾಗಬೇಕು ಅಂದರೆ ನಾನು ಅದೇ ರೀತಿ ಗ್ಯಾರೇಜ್ ಹಾಕಬೇಕು ಅಷ್ಟೇ, ಅಥವಾ ಗ್ಯಾರೇಜಲ್ಲಿ ಕೆಲಸ ಮಾಡಬೇಕು ಅಷ್ಟೇ ಇದ್ದಿದ್ದು ಗೋಲ್ ಅಂತ. ಅಲ್ಲಿ ಹೇಳಿದ್ರು, ಇವನು ಪಾಸ್ ಆಗಲ್ಲ, ಗ್ಯಾರೇಜಿಗೆ ಸೇರಿಸಿ ಅಂತ. ನಾನು ದೇವ್ರನ್ನ ನಂಬ್ತಾ ಇರಲಿಲ್ಲ. 10ನೇ ಕ್ಲಾಸ್ ನಂಗೆ ಸಿಟ್ಟು ಯಾವಾಗಲೂ ಇತ್ತು, ಒಂದು ನೇಚರಲ್ಲೇ ಒಂದು ರೆಬೆಲ್ ನೇಚರ್ ಇತ್ತು. ನಾನು ಕೇಳಿದೆ, ಮನೆಗೆ ಬಂದಾಗ ಹೇಳಿದೆ, ನಾನು ಪಾಸ್ ಆದರೆ ದೇವ್ರನ್ನ ನಂಬೋದು ನಿಲ್ಲಿಸ್ತೀರಾ ಅಂತ ಮನೇಲಿ. ಅದಕ್ಕೆ ಆಯಿತು ಅಂತ ಹೇಳಿದ್ರು. ಚಿಕ್ಕ ಹುಡುಗ, 10ನೇ ಕ್ಲಾಸ್ ಹುಡುಗನ ವಾಯ್ಸನ್ನು ಯಾರು ಕೇಳ್ತಾರೆ, ಅವರು ಆಯಿತು ಪಾಸ್ ಆದರೆ ಆಗಲಿ ಅಂತ. ಆಮೇಲೆ ನಾನು ಒಂದು ಸ್ವಲ್ಪ ಓದಿದೆ, ಅದೇ ಮಾರ್ಕ್ ಹೇಳಿದೆ ಅಲ್ವ 10th ಇದ್ದಾಗಲೇ, ಸ್ವಲ್ಪ ಓದಿದೆ. ಇಲ್ಲಾಂದ್ರೆ ನಂಗೆ ಪಾಸ್ ಆಗಬೇಕು ಅಂತ ಇಂಟೆನ್ಷನೇ ಇರಲಿಲ್ಲ, ಒಂದೇ ಒಂದು ಆಸೆ ಕೂಡ ಇರಲಿಲ್ಲ, ಬಟ್ ಓದಿದೆ.